ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಲ್ಗುಣಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಈ ವ್ಲಾಗ್ ಪೂರ್ತಿ ನಾನು ಒಂದಿನ ಮನೇಲಿ ಹೇಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಆಗುತ್ತೆ. ಇನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್. ಟೈಮ್ ಇವಾಗ 8:20 ಆಗಿದೆ. ಸಖತ್ತು ಚಳಿ ಇದೆ ಗೈಸ್ ಹಾಸನಲ್ಲಿ. ನಾನು ಮನೇಲಿ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದೀನಿ. ತಿಂಡಿ ಮಾಡೋಣ ಅಂತ ಅಕ್ಕ ಈರುಳ್ಳಿ ಹಚ್ತಾ ಇದ್ದಾರೆ ಗೈಸ್. ಹಾಲು 2 ರೂಪಾಯಿ ಜಾಸ್ತಿ ಆಗಿದೆ ನೋಡಿ, 27. 2 ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿ, ಚಾಯ್, ಟೀ ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ನನ್ನ ಪಕ್ಕದಲ್ಲಿ ಪುರಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಟ್ಟು ಗ್ಯಾಸ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ. ನಂಗೆ ಕಡಲೆಬೇಳೆ ತುಂಬ ಇಷ್ಟ. ನಾನು ಒಂಚೂರು ಜಾಸ್ತಿ ಹಾಕ್ತೀನಿ ಅದಕ್ಕೆ ಕಡಲೆಬೇಳೆ. ಇವಾಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು. ನೀವು ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಅರಿಶಿನ ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ಪುರಿಲಿ ಸ್ವಲ್ಪ ಧೂಳಿರುತ್ತೆ, ಅದಕ್ಕೆ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ದಲ್ಲೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಹೈಜೆನಿಕ್ಕಾಗಿ ಕುಕ್ ಮಾಡಬೇಕು. ಪುರಿನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನೀರು ಹಾಕಿ ಒಂದು 2 to 5 ಮಿನಿಟ್ಸ್ ನೆನೆಸ್ಬೇಕು ಕ್ಲೀನಾಗಿ. ನೋಡಿ ಯಾವ ಥರ ನಾನು ನೀರು ಹಾಕಿ ಈ ಥರ ನೆನೆಸ್ತಾ ಇದ್ದೀನಲ್ಲ, ಇದೇ ಥರ ನೀವು ನೆನೆಸ್ಕೊಳ್ಳಿ. ಒಗ್ಗರಣೆ ಹಾಕಬೇಕಾದ್ರೇ ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡ್ಕೊಂಡು ಮಾಡ್ಕೋಬೋದು. ಸಖತ್ತು ಕ್ವಿಕ್ಕಾಗಿ ಆಗ ಅಂಥ ಬ್ರೇಕ್ಫಾಸ್ಟ್ ಅಂದರೆ ಪುರಿ ಉಪ್ಪಿಟ್ಟು. ನೀವೆಲ್ಲರೂ ಯಾವ ಬ್ರೇಕ್ಫಾಸ್ಟ್ನ ಕ್ವಿಕ್ಕಾಗಿ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ತುಂಬ ಫಾಸ್ಟಾಗಿ ಟೇಸ್ಟಿಯಾಗಿ ಮಾಡೋದಂದರೆ ಪುರಿ ಉಪ್ಪಿಟ್ಟು. ಅದಕ್ಕೆ ಟೈಮ್ ಇಲ್ಲ ಅಂತ ಪುರಿ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ನೆನೆಸಿಟ್ಕೊಂಡಿರೋ ಪುರಿನ ಹಾಕ್ಕೊಳ್ಳಿ. ಚಂದಕ್ಕ ಅತ್ತೆ ಬಾಕ್ಸ್ ಇತ್ತು ಕೊಟ್ಟು ಕಳ್ಸೋದಲ್ವಾ? ಯಾಕಂತೆ ಮತ್ತೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ತೀವಿ. ಪ್ಲೇಟ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಹಾಸನಲ್ಲಿ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರೋ ಕಾರಣ ರೇನ್ ಕೋಟ್ ಇಲ್ದರೆ ಹೊರಗಡೆ ಹೋಗೋಕ್ಕಾಗಲ್ಲ. ಅದಕ್ಕೆ ಅಪ್ಪ ರೇನ್ ಕೋಟ್ ಹಾಕೊಂಡು ಅಕ್ಕ ಸ್ಟೋಲ್ ಹಾಕೊಂಡು ಹೊರಡ್ತಾ ಇದ್ದಾರೆ. 9:40. ಸುತ್ಕೋ. छोटे पुट्टे ಒಳ್ಳೆ ಟೆರರಿಸ್ಟ್ ತರ ಇದೆ.
ಬಾಯ್. ಓಕೆ ಗೈಸ್, ಇವಾಗ 9:40 ನಾನು ತಿಂಡಿ ತಿನ್ನುವ ಸಮಯ. ಮಾಡಿರೋ ತಿಂಡಿನ ಹಾಕೊಂಡು ತಿನ್ನೋಣ ಬನ್ನಿ. ಒಬ್ಳೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀನಿ ಗೈಸ್. ಸ್ವಲ್ಪ ಸುಮ್ಮನೆ ಕೂತಿದ್ದೀನಿ. ನಾನು ಮನೇಲಿಂದ ಏನೂ ಕೆಲಸ ಮಾಡಿಲ್ಲ, ಪಾತ್ರೆ ತೊಳೆದಿಲ್ಲ, ಕಸ ಗುಡಿಸಿಲ್ಲ, ಮನೆ ಏನೂ ಕ್ಲೀನ್ ಮಾಡಿಲ್ಲ. ಫಸ್ಟೇ ತಿಂಡಿ ಕಾಫಿ ಮಾಡಿ ಇಟ್ಬಿಡ್ತೀವಿ, ಆಮೇಲೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ 10 ಗಂಟೆ ಆಗಿದೆ ಟೈಮು. ಇವಾಗ ಕೆಲಸ ಶುರು ಮಾಡಬೇಕು. ಒಬ್ಬಳೇ ಇದ್ದರೆ ಹೆಂಗೋ ಫಾಸ್ಟಾಗಿ ಕೆಲಸ ಮಾಡ್ಕೋತೀನಿ. ಎಲ್ಲರೂ ಇದ್ರೇನೆ ಸೋಮಾರಿತನ, ಸುಮ್ಮನೆ ಮಾತಾಡ್ಕೊಂಡು ಕೂರೋಣ ಅಂತ. ಸ್ವಲ್ಪ ಪಾತ್ರೆ ಇತ್ತು ಗೈಸ್, ಅದಕ್ಕೆ ಪಾತ್ರೆ ಎಲ್ಲಾನು ಜೋಡಿಸ್ಕೊಂಡು ಆಮೇಲೆ ಪಾತ್ರೆ ತೊಳ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಇಲ್ಲಾಂದ್ರೆ ಎಲ್ಲ ಪಾತ್ರೆನೂ ನೀರಾಗ್ಬಿಡುತ್ತೆ. ಮನೇಲಿ ಅಮ್ಮ, ಅಕ್ಕ, ಅಪ್ಪ ಎಲ್ಲರೂ ಇದ್ರೆ ನನಗೆ ಇಷ್ಟೊಂದು ಕೆಲಸ ಇದಲ್ಲ. 1-2 ಕೆಲಸ ಮಾಡಿ ಓಡೋಗ್ತಾ ಇರ್ತೀನಿ. ಬಟ್ ಇವಾಗ ಯಾರು ಇಲ್ದಲೇ ಇರೋ ಕಾರಣ ಪೂರ್ತಿ ಕೆಲಸ ನಾನೇ ಮಾಡ್ಬೇಕಾಗಿದೆ. ಸೊ ಅರ್ಧ ದಿನ ಮನೆ ಕೆಲಸನೇ ಆಗೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಕಾಫಿ ಅಂತ ಮಾಡೋದ್ರಲ್ಲೇ ನನ್ನ ಅರ್ಧ ದಿನ ಕಳೆದೋಗುತ್ತೆ. ಕಾಲೇಜ್ ಇರ್ಬೇಕಾದ್ರೆ ಚೆನ್ನಾಗಿತ್ತು ಲೈಫ್, ಫುಲ್ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ದೆ. ಮಾನ್ಸೂನಲ್ಲೂ ಎಲ್ಲೂ ಸುತ್ತಕ್ಕಾಗ್ತಿಲ್ವಲ್ಲ ಅಂತ ಒಂದ್ ಕಡೆ ಬೇಜಾರಾಗ್ತಾ ಇದೆ. ಏನು ಮಾಡಕ್ಕಾಗಲ್ಲ, ರೈಟ್ ಟೈಮ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು ಅಂತ ಸುಮ್ಮನೆ ಇದ್ದೀನಿ. ಇನ್ನು ನಮ್ಮ ಕಾಲೇಜಲ್ಲಿ ಎಂತೆಂಥ ಫ್ರೆಂಡ್ಸ್ ಆಗ್ತಾರೋ, ಯಾರ್ಯಾರು ಫ್ರೆಂಡ್ಸ್ ಆಗ್ತಾರೋ. ಇಷ್ಟು ವರ್ಷ ಆದ್ರೂ ನನಗಿರೋರೆ 3 ಮತ್ತೊಂದು ಜನ ಫ್ರೆಂಡ್ಸ್. ನೆಕ್ಸ್ಟ್ ಇನ್ ಯಾವ ಥರ ಫ್ರೆಂಡ್ಸ್ ಸಿಗ್ತಾರೆ, ಎಷ್ಟು ಜನ ಸಿಗ್ತಾರೆ ಅಂತನೂ ಕಾದು ನೋಡಬೇಕು. ನಾನು ಯಾವಾಗಲೂ ಜಾಸ್ತಿ ಪಾತ್ರೆಗಳನ್ನ ಗುಡ್ಡ ಹಾಕೊಂಡು ತೊಳೆಯೋ ಕೆಲಸ ಮಾಡ್ಕೊಳ್ಳಲ್ಲ. ಕಡಿಮೆ ಪಾತ್ರೆ ಇದ್ದಾಗಲೇ ತೊಳ್ಕೊಂಡ್ಬಿಡ್ತೀನಿ. ಅವಾಗ ತಿಂದಿದ್ದು ಅವಾಗಲೇ ತೊಳಿತಾ ಇರ್ತೀನಿ. ಇದ್ದಿದ್ದೆ ಒಂದು 4-5 ಪಾತ್ರೆಗಳು ಅಷ್ಟೇ. ಅದನ್ನು ಬೇಗ ವಾಶ್ ಮಾಡಿ ಸೈಡಿಗೆ ಇಟ್ಕೊಂಡೆ. ಮುಗೀತು ಗಾಯ್ಸ್, ನನ್ನ ಸುಂದರವಾದ ಸಿಂಕ್ ಕ್ಲೀನಾಗಿ ಇದೆ ನೋಡಿ. ಪಾತ್ರೆಗಳೆಲ್ಲ ಇಲ್ಲಿ ತೊಳೆದು ಹಾಕಿದ್ದೀನಿ. ಇವಾಗ ಮನೆ ಏನು ಜಾಸ್ತಿ ಗಲೀಜಾಗಿರಲಿಲ್ಲ, ಸೊ ಕ್ಲೀನಿಂಗಿಗೆ ತುಂಬ ಟೈಮ್ ಏನೂ ಹಿಡಿಲಿಲ್ಲ. ಒಂದು 5 ಮಿನಿಟ್ಸಲ್ಲೇ ಬೇಗ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊತಾ ಇದ್ದೀನಿ ಮನೆ ಪೂರ್ತಿ. 10:30 ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗೀತು ಗೈಸ್. ಇವಾಗ ಒಂದು 2 ನಿಮಿಷ ಸುಸ್ತಾಗಿ ಬಿದ್ದೋಗಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಅಪ್ಪಂಗೆ ಮಧ್ಯಾಹ್ನ ಶಿಫ್ಟ್ ಇರೋದ್ರಿಂದ ಅನ್ನ ಬೇಗ ಮಾಡ್ತಾಯಿದ್ದೀನಿ ಗೈಸ್. ಸಾಂಬಾರಿದೆ, ಸೊ ಓನ್ಲಿ ರೈಸ್. ನಮ್ಮತ್ತೆ ಬೆಳಗ್ಗೆನೇ ಬಂದು ಚಿಕನ್ ಸಾರು ಕೊಟ್ಟೋಗಿದ್ದಾರೆ. ಸೊ ಸಾಂಬಾರು ಮಾಡೋ ಅಗತ್ಯ ಇಲ್ಲ. ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಅನ್ನ ಮಾಡೋಕ್ಕಂತ ಕುಕ್ಕರ್ ಇಟ್ಟು ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಫೇಸ್ ಮಾಸ್ಕ್ನ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಕಾಫಿ ಪುಡಿ, ಹಾಗೆ ಅರಿಶಿನ. ಮನೆಯಲ್ಲೇ ಇರುವಂಥ ಐಟಮ್ಸಲ್ಲಿ ನಾನು ಯಾವಾಗಲೂ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತೀನಿ. ಬೇಕಿದ್ದರೆ ನಿಮಗೆ ರೋಸ್ ವಾಟರ್ನ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ನಿಂಬೆಹಣ್ಣು ರಸ ಕೂಡ ಹಾಕ್ಬೋದು. ನಾನಿಲ್ಲಿ ಕರ್ಡ್ ಹಾಕ್ಕೋತಾ ಇದ್ದೀನಿ. ಮೊಸರನ್ನೇ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಅಪ್ಲೈ ಮಾಡಿಕೊಂಡ್ರೆ ಮುಖದಲ್ಲಿ ಆಗಿರೋ ಟ್ಯಾನ್ ಹೋಗುತ್ತೆ ಗೈಸ್. ಇದು ಎಲ್ಲರಿಗೂ ವರ್ಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ. ನನಗಂತೂ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ.
ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಫೇಸ್ ಪ್ಯಾಕ್ನ ಕ್ಲೀನಾಗಿ ಮುಖದ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ. ಐಬ್ರೋಗೆ ಮಾತ್ರ ಅಪ್ಲೈ ಮಾಡಬೇಡಿ. 5 to 10 ಮಿನಿಟ್ಸ್ ಒಣಗಕ್ಕೆ ಬಿಡಿ. ಈ ಥರ ಒಣಗಿದ್ಮೇಲೆ ಮುಖನ ತಣ್ಣೀರಿಂದ ವಾಶ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಪಿಂಪಲ್ ಆಗಿಬಿಟ್ಟಿದೆ ನನ್ನ ಮುಖದಲ್ಲಿ. ಪ್ಯಾಕ್ನ ಪೂರ್ತಿ ತೆಗ್ದಾಯ್ತು, ಸ್ನಾನ ಮುಗೀತು, ಇವಾಗ ಊಟ ಮಾಡಬೇಕು ಗೈಸ್. ಇವಾಗ ಊಟ ನನ್ನ ಬೊಂಬಾಟ್ ಭೋಜನ ಸಿದ್ಧವಾಗಿದೆ ನೋಡಿ ಗೈಸ್. ಇವತ್ತು ರೆಸ್ಟ್ ಮಾಡೋಣ, ನಿದ್ದೆ ಮಾಡೋಣ ಅಂತ ಇವಾಗ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀನಿ. ದಿಸ್ ಈಸ್ ಆ ರೂಮ್. ತುಂಬ ಚಳಿ ಇರೋ ಕಾರಣ ನಾವು ಕಿಟಕಿಗೆಲ್ಲ ಬಂತೆ ಹಾಕೊಂಡಿದ್ದೀವಿ, ಇಲ್ಲ ಸಖತ್ತು ಗಾಳಿ ಬರುತ್ತೆ ಇಲ್ಲಿ, ಮಲ್ಗಕ್ಕೆ. ಒಂದು ಒಳ್ಳೆ ನಿದ್ದೆ ಮುಗಿಸಿ ಎದ್ದೆ ಅಷ್ಟೊತ್ತಿಗೆ ಮಕ್ಕಳು ಬಂದರು ಟ್ಯೂಷನ್ಗೆ ಅಂತ. ಇವತ್ತು ಇಬ್ಬರು ಆಬ್ಸೆಂಟೀಸ್ ನಮ್ಮ ಟ್ಯೂಷನಲ್ಲಿ. ಮೋಕಿ ತಿರುಪತಿಗೆ ಹೋಗಿದ್ದಾನೆ ಆ್ಯಂಡ್ ಶಾಶು ಹುಷಾರಿಲ್ಲ ಅಂತ ಬಂದಿರಲಿಲ್ಲ. ಹೇಗಿದ್ದರೂ ನಮ್ಮ ಅಡುಗೆ ಮನೆ ಕತೆ ಅಂತೂ ಮುಗಿಯಲ್ಲ. ಮತ್ತೆ ಅಡುಗೆ ಮನೆಗೆ ವಾಪಸ್ ಬಂದೆ ಟ್ಯೂಷನ್ ಮುಗಿಸಿ. ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲನೂ ತೊಳೆದು ಮಲ್ಗಕ್ಕೆ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗಿದೆ ನೋಡಿ ಗೈಸ್. 11ಗೆ ಮಲಗ್ತಾ ಇರೋ ಕಾರಣ ಈ ಥರ ದೊಡ್ಡ ಸ್ವೆಟ್ರ್ ಹಾಕ್ಕೊಂಡು ತಲೆಗೆ ಸ್ಕಾರ್ಫ್, ಕಾಲಿಗೆ ಸಾಕ್ಸ್ಗಳನ್ನ ಹಾಕೊಂಡು ಮಲ್ಕೋತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.